ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇಂದು ಬಿಗ್ಗೆಸ್ಟ್ ಮ್ಯಾಚ್ ಆಫ್ ದಿ ಸೀಸನ್, ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಈ ಮ್ಯಾಚ್ಗೆ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಈ ಮ್ಯಾಚ್ಗಂತೂ ನಾವು ಸಖತ್ತಾಗಿ ಎಕ್ಸೈಟಿಂಗ್ ಆಗಿದ್ದೀವಿ. ನೀವು ಹೇಗೆ ಎಕ್ಸೈಟಿಂಗ್ ಆಗಿದ್ದೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಮ್ಯಾಚ್ನ ಪ್ರಿವ್ಯೂವನ್ನು ಸಣ್ಣದಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಇಂದು ಒನ್ ಆಫ್ ದ ಗ್ರೇಟೆಸ್ಟ್ ರೈವಲ್ರಿ ಇನ್ IPL RCB ವರ್ಸಸ್ ಮುಂಬೈ ಮ್ಯಾಚ್ ವಾಂಖೆಡೆ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೀತಾ ಇದ್ದು ಸಾಕಷ್ಟು ಇಂಟ್ರೆಸ್ಟಿಂಗಿಂದ ಈ ಮ್ಯಾಚ್ ಕೂಡಿರಲಿದೆ. ಈಗಾಗಲೇ ಹ್ಯಾಟ್ರಿಕ್ ಸೋಲ್ನಿಂದ ಕಂಗೆಟ್ಟಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇವತ್ತಾದರೂ ಗೆಲುವಿನ ಹಾದಿಯನ್ನು ಹಿಡಿಯುತ್ತಾರಾ ಅಂತ ನೋಡಬೇಕಾಗಿದೆ. ಇನ್ನು ಮುಂಬೈ ಪರ ಬರೋದಾದರೆ 3-3 ಹ್ಯಾಟ್ರಿಕ್ ಸೋಲಿನ ಬಳಿಕ ಒಂದು ಜಯಶಾಲಿಯಾಗಿದ್ದಾರೆ ಹೋದ ಪಂದ್ಯವನ್ನು. ಹಾಗಾಗಿ ಅವರು ಸಖತ್ ಕಾನ್ಫಿಡೆನ್ಸ್ನಿಂದ ಈ ಮ್ಯಾಚಿಗೆ ಬರಲಿದ್ದಾರೆ. RCB ಪರ ಹೇಳಬೇಕು ಅಂದರೆ ಹ್ಯಾಟ್ರಿಕ್ ಸೋಲಿನಿಂದ ಕಂಗೆಟ್ಟು ಸ್ವಲ್ಪ ಡಿಸಪಾಯಿಂಟ್ ಆಗಿಯೇ ಇದ್ದಾರೆ ಅಂತಲೇ ಹೇಳಬೇಕು. ಇಂದು ಕರೆಕ್ಟ್ ಸ್ಟೇಜ್ ಇದೆ ಕಮ್ಬ್ಯಾಕ್ ಮಾಡೋದಕ್ಕೆ. ನೋಡೋಣ ಏನು ಮಾಡ್ತಾರೆ ಅಂತ. ಇಂದಿನ ಪಂದ್ಯದಲ್ಲಿ ಹಲವಾರು ಬದಲಾವಣೆಗಳು ಮಾಡಿದರೆ ಉತ್ತಮ ಅಂತ ಫ್ಯಾನ್ಸ್ ಅಭಿಪ್ರಾಯ, ಹಾಗೆಯೇ ನಮ್ಮದು ಅಭಿಪ್ರಾಯ ಅದೇನೆ. ಈ ಫಾರ್ಮ್ನಲ್ಲಿರೋದ ಅವರಿಗೆ ಕೊಟ್ಟು ಫಾರ್ಮ್ನಲ್ಲಿರುವ ಆಟಗಾರರನ್ನು ತರಬೇಕಾಗಿದೆ. ಮೊದಲನೇದಾಗಿ ಹೇಳಬೇಕು ಅಂದರೆ ಲೋಮ್ರೋರ್ ಅವರನ್ನು ತಂಡದಲ್ಲಿ ಹಾಕೊಳ್ಳೇಬೇಕು. ಆ ಥರ ಫಾರ್ಮ್ನಲ್ಲಿದ್ದಾರೆ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು ಕೂಡ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ಗೆ ಹಾಕಿ ಆಮೇಲೆ ಅದನ್ನು ಕೂಡ ತರ್ತಾ ಇಲ್ಲ RCB ಮ್ಯಾನೇಜ್ಮೆಂಟ್. ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಇನ್ನು ವಿಲ್ ಜಾಕ್ಸ್ ಅವರನ್ನು ಗ್ರೀನ್ ಅವರ ಸ್ಥಾನಕ್ಕೆ ಅಥವಾ ಬೇರೆ ಯಾರ್ದಾರು ಸ್ಥಾನಕ್ಕೆ ತರಬೇಕು. ಅವರು ಕೂಡ ಸಖತ್ ಡಿಸ್ಟ್ರಕ್ಟಿವ್ ಆಲ್ರೌಂಡರ್ ಆಗಿದ್ದಾರೆ. ಎಲ್ಲ ಲೀಗ್ಗಳನ್ನು ಆಡಿರುವ ಅವರು ಸಖತ್ ಅನುಭವವನ್ನು ತರಲಿದ್ದಾರೆ. ಹಾಗಾಗಿ ಓಪನರ್ ಕೂಡ ಹೌದು, ಅವರು ಸಖತ್ ಡಿಸ್ಟ್ರಕ್ಟಿವ್ ಓಪನರ್. ಹಾಗೆಯೇ ಸ್ಪಿನ್ ಬಾಲಿಂಗ್ ಮಾಡ್ತಾರೆ. ಪವರ್ ಪ್ಲೇನಲ್ಲೂ ಕೂಡ ಅವರ ಬಾಲಿಂಗ್ ಬೀಳುತ್ತೆ. ಹಾಗಾಗಿ ಅವರನ್ನು ಆಡಿಸಿದರೆ ಒಂದು ಚಾನ್ಸ್ ನೋಡ್ಬೋದು. ಉಳಿದಂತೆ ವೈಶಾಖ್ ವಿಜಯಕುಮಾರ್ ಅವರನ್ನು ಪ್ಲೇಯಿಂಗ್ 11ಗೆ ತರಬೇಕು. ಇಲ್ಲಾಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಾಲಿಂಗ್ನಲ್ಲಿ ಆಡಿಸಲೇಬೇಕು. ಯಾಕಂದರೆ ಅವರು ಬೆಂಗಳೂರಿನಲ್ಲಿ ಹಾಕಿದ ಸ್ಪೆಲ್ ನಿಮಗೆ ನೆನಪಿದೆ. ಅದಾದ ಬಳಿಕ ಅವರಿಗೆ ಚಾನ್ಸೇ ಕೊಟ್ಟಿಲ್ಲ. ಯಾಕೆ ಹೀಗೆ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಹಾಗಾಗಿ ಇದು 3 ಚೇಂಜ್ ಮಾಡಲೇಬೇಕು ಅಂತ ಅನಿಸುತ್ತೆ. ಇಂದಿನ ಬೆಸ್ಟ್ ರೈವಲ್ರೀಸ್ ಅಂದರೆ ಬ್ಯಾಟಲ್ ಟು ವಾಚ್ ಔಟ್ ಯಾವ್ಯಾವುದಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ಬರೋದೇ ಕೊಹ್ಲಿ ವರ್ಸಸ್ ಬುಮ್ರಾ. ಗೋಟ್ ವರ್ಸಸ್ ಗೋಟ್ ಕಂಪ್ಯಾರಿಸನ್. ಇದು ಸಖತ್ತಾಗಿರುತ್ತೆ ಈ ರೈವಲ್ರಿ ನಮಗೆ ನೋಡೋಕ್ಕೆ. ಇದು ಸಖತ್ ಆಗಿ ನಡ್ಕೊಂಡು ಬಂದಿದೆ ಥ್ರೂ ಔಟ್ ದ IPLನಲ್ಲಿ. ವಿರಾಟ್ ಕೊಹ್ಲಿ ಅವರೇ ಅತಿ ಹೆಚ್ಚು ಸ್ಟ್ರೈಕ್ ರೇಟನ್ನು ಹೊಂದಿದ್ದಾರೆ ಜಸ್ಪ್ರೀತ್ ಬುಮ್ರಾ ಅವರ ವಿರುದ್ಧ. ಹಾಗೆಯೇ ಜಸ್ಪ್ರೀತ್ ಬುಮ್ರಾ ಅವರು ಕೂಡ ವಿರಾಟ್ ಕೊಹ್ಲಿ ಅವರನ್ನು ಹಲವಾರು ಬಾರಿ ಔಟ್ ಮಾಡಿದ್ದಾರೆ. ಹಾಗಾಗಿ ಈ ರೈವಲ್ರಿ ಸಖತ್ತಾಗಿರುತ್ತೆ ನೋಡೋದಕ್ಕೆ. ಇನ್ನು ನೆಕ್ಸ್ಟು ರೋಹಿತ್ ಶರ್ಮಾ ವರ್ಸಸ್ ಮೊಹಮ್ಮದ್ ಸಿರಾಜ್ ಕೂಡ ಒಂದು ನೋಡ್ಬೋದು ಅಂತ ಅನಿಸುತ್ತೆ. ಹೌದು, ಈ ಸಾರಿ ಸಿರಾಜ್ ಅಷ್ಟೊಂದು ಫಾರ್ಮ್ನಲ್ಲಿ ಆದರೆ ಈ ಬ್ಯಾಟಲ್ ಸಖತ್ತಾಗಿರುತ್ತೆ ನೋಡೋದಕ್ಕೆ. ರೋಹಿತ್ ಶರ್ಮಾ ವರ್ಸಸ್ ಮೊಹಮ್ಮದ್ ಸಿರಾಜ್ ಪವರ್ ಪ್ಲೇ ಓವರ್ಸ್ನಲ್ಲಿ. ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಕೂಡ ಫಾರ್ಮ್ನಲ್ಲಿಲ್ಲ, ಆದರೂ ಕೂಡ ಗ್ಲೆನ್ ಮ್ಯಾಕ್ಸ್ವೆಲ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಸ್ಪಿನ್ನರ್ಸ್ ಬ್ಯಾಟಲ್ ಸಖತ್ತಾಗಿರುತ್ತೆ ನೋಡೋದಕ್ಕೆ. ಯಾಕಂದರೆ ಒಂದೇ ಸ್ಪಿನ್ನರ್ ಸಿಕ್ಕರೆ ಮ್ಯಾಕ್ಸ್ವೆಲ್ ಅವರು ದಾಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಸ್ಪಿನ್ನರ್ಸು ಮ್ಯಾಕ್ಸ್ವೆಲ್ ವಿರುದ್ಧ ಹೇಗೆ ಹಾಕ್ತಾರೆ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ. ತುಂಬ ಬಾರಿ ಔಟ್ ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಬ್ಯಾಟಲ್ ಕೂಡ ನೋಡೋದಕ್ಕೆ ಸಖತ್ತಾಗಿರುತ್ತೆ. ಇದಲ್ಲದೆ ಹಲವಾರು ಬ್ಯಾಟಲ್ಗಳು ನಮಗೆ ನೋಡೋಕ್ಕೆ ಸಿಗುತ್ತೆ. ಸೂರ್ಯಕುಮಾರ್ ಯಾದವ್ ಕೂಡ RCB ವಿರುದ್ಧ ಸಖತ್ತಾಗಿ ಆಡ್ತಾರೆ. ಹಾಗಾಗಿ ಈ ಬ್ಯಾಟಲ್ ಕೂಡ ಸಖತ್ತಾಗಿರುತ್ತೆ ನೋಡೋದಕ್ಕೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಇವತ್ತಿನ ಮ್ಯಾಚ್ ಅಂತೂ ಸೂಪರ್ ಡೂಪರ್ ಆಗಿರಲಿದೆ ಅಂತ ನಮ್ಮ ಅಭಿಪ್ರಾಯ. ಮುಂಬೈಗೆ ಹೋಮ್ ಮ್ಯಾಚ್ ಇದು. ಹೋದ ಹೋಮ್ ಮ್ಯಾಚನ್ನು ಗೆದ್ದಿದ್ದಾರೆ ಮುಂಬೈ ಇಂಡಿಯನ್ಸ್, ಜ್ಞಾಪಕ ಇರಲಿ. ಇನ್ನು RCB ಮತ್ತು ಮುಂಬೈ ನಡುವಿನ ಹೆಡ್ ಟು ಹೆಡ್ಡನ್ನು ನೋಡ್ಕೊಂಡು ಬರೋದಾದರೆ ಮುಂಬೈ ಇಂಡಿಯನ್ಸ್ ಸ್ಲೈಟ್ಲಿ ಮೇಲಿದ್ದಾರೆ RCBಗಿಂತ. ಈ ಎರಡು ತಂಡಗಳು 32 ಬಾರಿ IPLನಲ್ಲಿ ಮುಖಾಮುಖಿಯಾಗಿದ್ದು ಮುಂಬೈ ಇಂಡಿಯನ್ಸ್ ತಂಡವು 18 ಬಾರಿ ಗೆದ್ದು ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಇನ್ನು RCB 14ರಲ್ಲಿ ಗೆದ್ದಿದ್ದು. ಈ ಹಲವಾರು ವರ್ಷಗಳಲ್ಲಿ ಅತಿ ಹೆಚ್ಚು ಬಾರಿ RCBನೇ ಗೆದ್ದಿದ್ದು ಆಶ್ಚರ್ಯಚಕಿತವಾಗಿದೆ. ಈ 2-3 ವರ್ಷದಲ್ಲಿ ಮುಂಬೈ ಮತ್ತು RCB ನಡುವಿನ ಪಂದ್ಯವನ್ನು RCBನೇ ಸ್ವಲ್ಪ ಜಾಸ್ತಿ ಗೆದ್ದಿದೆ ಅಂತ ಅನಿಸುತ್ತೆ. ಹಾಗಾಗಿ ಹೆಡ್ ಟು ಹೆಡ್ನಲ್ಲಿ ಮುಂದೆ ಬರ್ತಾ ಇದ್ದೀವಿ ನಾವು. ಈ ಮ್ಯಾಚು ಕೂಡ ಗೆದ್ದರೆ ನಮಗೆ ತುಂಬಾ ಖುಷಿ ಆಗುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ. ಈ ಮ್ಯಾಚ್ ಗೆದ್ದು ಪ್ಲೇ ಆಫ್ಸ್ನ ಹಾದಿಯನ್ನು ಸುಲಭ ಮಾಡಿಕೊಳ್ಳಬೇಕಾಗಿದೆ ಅಷ್ಟೇ. ಇಲ್ಲ ಅಂದರೆ
ಡೂ ಆರ್ ಡೈ ಸಿಚುವೇಶನಿಗೆ ಹೋಗೋದು ಪಕ್ಕ. ನೋಡೋಣ ಇವತ್ತು ಗೆಲ್ತಾರೆ ಅಂತ ಅಂದ್ಕೊತೀನಿ. ಇವತ್ತು ನನ್ನ ಪ್ರಕಾರ RCB ವಿನ್ ಆಗ್ತಾರೆ, ಬಾಕಿ ಎಲ್ಲ ಅವ್ರಿಗೆ ಬಿಟ್ಟಿದ್ದು. ನೋಡೋಣ ಮ್ಯಾಚ್ನಲ್ಲಿ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್.